Myself, Manjula Sheshgiri. I am presenting the paper Food Processing and Preservation, which belongs to BSc 5th semester Food Science and Nutrition subject. In this, I will be presenting the topic causes of food spoilage, which is followed by the uses of food processing. Okay, before going to the causes of food spoilage, one should know what is the food spoilage. Food spoilage andre ಏನು? It means the original nutritional value of the food and original texture of the food, and if the original flavor of the foods are damaged, ಅಂದರೆ ಆ ಫುಡ್ಡಿಂದು ಒರಿಜಿನಲಿಟಿ ಹೋಗ್ಬಿಟ್ಟಿರುತ್ತೆ. ಸೊ ಇಫ್ ಇಟ್ ಇಸ್ ದಟ್ ಮೀನ್ಸ್ ಇಟ್ ಇಸ್ ಎ ಹಾರ್ಮ್ಫುಲ್ ಟು ಈಟ್ ಆ್ಯಂಡ್ ಅನ್ಸೂಟೇಬಲ್ ಟು ಈಟ್, ಅಂದರೆ ಸ್ಪಾಯ್ಲ್ಡ್ ಫುಡ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಓಕೆ, ಆದರೆ ಫುಡ್ ಸ್ಪಾಯ್ಲೇಜ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ನಾವು ಮೀನಿಂಗಲ್ಲಿ ನಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಾಗ್ಬಿಡುತ್ತೆ. ಅನ್ಪ್ಲೀಸೆಂಟ್ ಸ್ಮೆಲ್. ಓಕೆ, ಒರಿಜಿನಲ್ ಸ್ಮೆಲ್ ಇರಲ್ಲ, ಅನ್ಪ್ಲೀಸೆಂಟ್ ಇರುತ್ತೆ, ಇಷ್ಟ ಆಗಲ್ಲ ಆ ಸ್ಮೆಲ್ ನಮಗೆ. ಅನ್ಪ್ಲೀಸೆಂಟ್ ಟೇಸ್ಟ್ ಚೆನ್ನಾಗಿರಲ್ಲ. ಆ್ಯಂಡ್ ಕಲರ್ ಡ್ಯಾಮೇಜ್ ಆಗಿರುತ್ತೆ, ಟೆಕ್ಸ್ಚರ್ ಕೂಡ ಡ್ಯಾಮೇಜ್ ಆಗಿರುತ್ತೆ, ಚೇಂಜ್ ಆಗಿರುತ್ತೆ, ತುಂಬ ಸಾಫ್ಟು ಪುತ ಅನ್ನೋ ಥರ ಇರುತ್ತೆ. ಮೌಲ್ಡಿ ಅಪಿಯರೆನ್ಸ್ ಅಂದರೆ ಒಂಥರ ಕಾಟನ್ ಥರ ಏನೋ ಒಂದು ಬೆಳ್ಕೊಂಡಿರುತ್ತೆ ಫುಡ್ ಮೇಲೆ. ಸೊ ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫುಡ್ ಸ್ಪಾಯ್ಲೇಜ್. ಅಂದರೆ ಫುಡ್ ಸ್ಪಾಯ್ಲೇಜ್ ಕ್ಯಾನ್ ಬಿ ಎ ರಿಸಲ್ಟ್ ಆಫ್, ಹೇಗಾಗುತ್ತೆ ಫುಡ್ ಸ್ಪಾಯ್ಲೇಜ್, ವಾಟ್ ಆರ್ ದ ರೀಸನ್ಸ್ ಫಾರ್ ಫುಡ್ ಸ್ಪಾಯ್ಲೇಜ್? ಇಟ್ ಮೇ ಬಿ ಎ ರಿಸಲ್ಟ್ ಆಫ್ ಇನ್ಸೆಕ್ಟ್ಸ್ ಡ್ಯಾಮೇಜ್ ಮಾಡೋದ್ರಿಂದ ಆಗುತ್ತೆ. ಫಿಸಿಕಲ್ ಇಂಜುರಿ ಅಂದರೆ ಅದೇನೋ ಕೆಳಗೆ ಬಿದ್ದು ಟ್ರಾನ್ಸ್ಪೋರ್ಟೇಷನ್ ಮಾಡೋವಾಗ ಹಾಗೆ ಕೆಳಗೆ ಬಿದ್ದು ಆದರೆ ಆಗ್ಬೋದು. ಎಂಜೈಮೆಟಿಕ್ ಡಿಗ್ರೇಡೇಷನ್, because of enzymatic degradation also the food spoilage takes place. And microbial activities, because of microbial activities the food spoilage also can take place. Which are the food spoilage types of food spoilage? It is classified into 3: physical spoilage, chemical spoilage and microbial spoilage. ಫಿಸಿಕಲ್ ಸ್ಪಾಯ್ಲೇಜಲ್ಲಿ ನಾವು ಮಾಯಿಶ್ಚರ್ ಲಾಸ್ ಆಗೋದನ್ನು ನೋಡ್ಬೋದು ಅಥವಾ ಮಾಯಿಶ್ಚರ್ ಗೇನ್ ಆಗೋದನ್ನು ನೋಡ್ಬೋದು. Physical spoilage is mainly due to damage to the food during harvesting, and mainly due to the damage to the food during processing or during the distribution also. The damage increases the chance of chemical or microbial spoilage, and contamination is because of the protective outer layer of the food is bruised. ಅಂದರೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಔಟರ್ ಲೇಯರು, ಅದೇ ಬ್ರೂಸ್ ಆಗಿರೋದ್ರಿಂದ ಅದು ಬೇಗನೆ ಕಾಂಟಮಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದ್ಯಾಟ್ ಈಸ್ ಅಬೌಟ್ ದಿ ಫಿಸಿಕಲ್ ಸ್ಪಾಯ್ಲೇಜ್. ಇನ್ನು ಕೆಮಿಕಲ್ ಸ್ಪಾಯ್ಲೇಜ್, ದ ಎಕ್ಸಾಂಪಲ್ ಫಾರ್ ದಟ್ ಈಸ್ ಆಕ್ಸಿಡೇಷನ್ ಆಫ್ ಫ್ಯಾಟ್ ಆ್ಯಂಡ್ ಬ್ರೌನಿಂಗ್ ಆಫ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್. Chemical food spoilage, it is an unwanted quality change in the foodstuff such as staling, discoloration and the development of off flavors and odors. ಎಕ್ಸಾಂಪಲ್ ಇದಕ್ಕೆ ರ್ಯಾನ್ಸಿಡಿಟಿ ಇನ್ ಆಯಿಲ್ ಅಂತ ಹೇಳ್ಬೋದು, ಅದಕ್ಕೆ ಆಕ್ಸಿಡೇಷನ್ ಆಫ್ ಫ್ಯಾಟ್ ಅಂತ ಹೇಳ್ತೀವಿ. ನೀವು ಹಾಗೆ ಆಯಿಲಲ್ಲೂ ಕೂಡ ಆಕ್ಸಿಡೇಷನ್ ಆಗ್ಬೋದು, ಅಥವಾ ಆಯಿಲ್ ಸೀಡ್ಸ್ ಏನಾದ್ರು ಇದ್ದರೆ, ಈಗ ಕಡಲೆ ಬೀಜ ಅದೊಂದು ಸುಮಾರು ದಿನ ಹಾಗೆ ಇಟ್ಟರೆ ಒಂಥರ ಯೆಲ್ಲೋಯಿಶ್ ಕಲರ್ ಬೆಳ್ಕೊಂಡಿರುತ್ತೆ, ಆ್ಯಂಡ್ ಇಟ್ ಈಸ್ ಬಿಟರ್ ಇನ್ ಟೇಸ್ಟ್ ಆಲ್ಸೋ. ಸೊ ಅದು ಒಂದು ಟೈಪ್ ಆಫ್ ಫುಡ್ ಸ್ಪಾಯ್ಲೇಜ್ ಅಂತಲೇ ಹೇಳ್ಬೋದು, ಆಕ್ಸಿಡೇಷನ್ ಆಫ್ ಫ್ಯಾಟ್ ವಿಚ್ ಕಮ್ಸ್ ಅಂಡರ್ ದ ಕೆಮಿಕಲ್ ಫುಡ್ ಸ್ಪಾಯ್ಲೇಜ್. ಬ್ರೌನಿಂಗ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಇದು ಏನಾದ್ರು ನಾವು ವೆಜಿಟೇಬಲ್ಸ್ ಕಟ್ ಮಾಡಿದಾಗ ಬ್ರೌನ್ ಆಗುತ್ತಲ್ಲ, ಅದು ಸ್ಪಾಯ್ಲ್ ಆಗ್ತಾ ಹೋಗುತ್ತೆ ಬಿಕಾಸ್ ಆಫ್ ಸಮ್ ಎಂಜೈಮೆಟಿಕ್ ರಿಯಾಕ್ಷನ್, ಬ್ರೌನ್ ಆಗ್ತಾ ಹೋಗುತ್ತೆ. ದ್ಯಾಟ್ ಈಸ್, ಈಗ ಆ್ಯಪಲ್ ನೋಡಿ, ಅದು ಸ್ವಲ್ಪ ಕಟ್ ಆದಾಗ ಅಥವಾ ಏನಾದ್ರು ಬ್ರೂಸ್ ಆದಾಗ ಒಳಗೆ ಬ್ರೌನ್ ಆಗ್ತಾ ಹೋಗುತ್ತೆ, ಅಂದರೆ ಅಲ್ಲಿ ಸ್ಪಾಯ್ಲ್ ಆಗ್ತಾ ಹೋಗಿರುತ್ತೆ. ದ್ಯಾಟ್ ಈಸ್ ದ ಬ್ರೌನಿಂಗ್ ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ microbial spoilage. Microbial deterioration of food is evidenced by alteration in the appearance, mainly the color changes or the pockets of gas or swelling. ಅಂದರೆ ಥರ ಸ್ವೆಲ್ಲಿಂಗಲ್ಲೇ ಗ್ಯಾಸ್ ಪ್ರೊಡ್ಯೂಸ್ ಆಗಿರುತ್ತೆ, ಟೆಕ್ಸ್ಚರಲ್ಲಿ ಸಾಫ್ಟ್ ಆ್ಯಂಡ್ ಮಷಿ ಆಗಿರುತ್ತೆ, ಕಲರ್ ಆ್ಯಂಡ್ ಓಡರ್ ಫ್ಲೇವರ್ ಎಲ್ಲ ಸ್ಲೈಮ್ ಫಾರ್ಮೇಷನ್ ಆಗಿರುತ್ತೆ ಅಲ್ಲಿ. Okay, the growth of that is because of growth of microorganisms and also because of the some enzyme production. ಸೊ ಏನಪ್ಪ ಇದು ಸ್ಪಾಯ್ಲೇಜ್ ಸೈನ್ಸ್ ಏನೇನು ಹೇಳುತ್ತೆ? ಮೇಲೆ ಹೇಳ್ದಂಗೆ ಈ ಓಡರ್ ಏನಕ್ಕಾಗುತ್ತೆ, ಓಡರು ಯಾಕೆ ಚೇಂಜ್ ಆಗುತ್ತೆ? ದ್ಯಾಟ್ ಈಸ್ ಬಿಕಾಸ್ ಆಫ್ ಬ್ರೇಕ್ ಡೌನ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ಬೋದು.
ರಾಟನ್ ಎಗ್ಗಲ್ಲಿ ನೋಡಿ ಕ್ಯಾಟ್ ಸ್ಮೆಲ್ ಬರುತ್ತೆ ರಾಟನ್ ಎಗ್. ಇನ್ನು ಸ್ಲೈಮಿನೆಸ್ ಒಂಥರ ಲೋಳೆ ಥರ ಆಗುತ್ತೆ. ದ್ಯಾಟ್ ಈಸ್ ಬಿಕಾಸ್ ಆಫ್ ಏನಕ್ಕೆ ಆಗುತ್ತೆ ಆ ಥರ ಮ್ಯಾನಿಫೆಸ್ಟೇಷನ್ ಆಫ್ ಟಿಶ್ಯೂ ಡಿಗ್ರೇಡೇಷನ್ ಆ್ಯಂಡ್ ಡಿಸ್ಕಲರೇಷನ್. ಯಾಕೆ ಡಿಸ್ಕಲರೇಷನ್ ಆಗುತ್ತೆ? ಮೋಲ್ಡ್ ಆನ್ ಬ್ರೆಡ್. ಈಗ ಬ್ರೆಡ್ ಹಾಳಾಗ್ತಾಯಿದೆ ನಂತರ ವೈಟ್ ಕಲರ್ ಅಥವಾ ಬ್ಲೂ ಆ್ಯಂಡ್ ಗ್ರೀನ್ ಮೋಲ್ಡ್ ಆನ್ ದ ಸಿಟ್ರಸ್ ಫ್ರೂಟ್ಸ್ನೂ ನೋಡ್ಬೋದು, ಬ್ರೆಡ್ ಮೇಲೂ ನೋಡ್ಬೋದು ವೈಟ್ ಕಲರು. ಸಿಟ್ರಸ್ ಫ್ರೂಟ್ಸ್ ಅಂದರೆ ಈಗ ನಿಂಬೆಹಣ್ಣು ಅದು ಕೆಡ್ತಾ ಇದ್ದರೆ ಥರ ಗ್ರೀನಿಷ್ ಕಲರ್ ಬಂದಿರುತ್ತೆ. ಮೋಲ್ಡ್ ಆನ್ ಚೀಸ್ ಕೂಡ ನಾವು ನೋಡ್ಬೋದು. ಸೊ ಮೇನ್ಲಿ ಮೈಕ್ರೋಬಿಯಲ್ spoilage ಏನಿದೆಯಲ್ಲ, ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಬ್ಯಾಕ್ಟೀರಿಯಾ, ಈಸ್ಟ್ ಆ್ಯಂಡ್ ಮೋಲ್ಡ್. ಸೊ ವೆನ್ ಬ್ಯಾಕ್ಟೀರಿಯಾ ಬ್ರೇಕ್ಸ್ ಡೌನ್ ದಿ food, acids and other waste products are created in the process. That is the cause for the spoilage. Okay, while bacteria itself may or may not be the harmful. Bacteria ಅದು ಹಾರ್ಮ್ಫುಲ್ ಇರ್ಬೋದು, ಹಾರ್ಮ್ಫುಲ್ ಇರಲಿಕ್ಕಿಲ್ಲ, ಬಟ್ ದ ಆ್ಯಸಿಡ್ಸ್ ವಿಚ್ ಇಟ್ ಪ್ರೊಡ್ಯೂಸಸ್ ಅಲ್ವಾ, ಅದು ತುಂಬ ಹಾರ್ಮ್ಫುಲ್ ಇರುತ್ತೆ. ಆ್ಯಂಡ್ ಆರ್ ಯು ಕ್ಯಾನ್ ಸೇ ದ ವೇಸ್ಟ್ ಪ್ರಾಡಕ್ಟ್ಸ್ ಮೇ ಬಿ ಅನ್ಪ್ಲೀಸೆಂಟ್ ಟು ಟೇಸ್ಟ್ ಆರ್ ಮೇ ಈವನ್ ಬಿ ಹಾರ್ಮ್ಫುಲ್ ಟು ಒನ್ಸ್ ಹೆಲ್ತ್. ಇನ್ನು ಈಸ್ಟ್ಗೆ ಹೋದರೆ, ಈಸ್ಟ್ ಕ್ಯಾನ್ ಬಿ ರೆಸ್ಪಾನ್ಸಿಬಲ್ ಫಾರ್ ದ ಡಿಕಂಪೋಸಿಷನ್ ಆಫ್ ಫುಡ್ ವಿತ್ ಅ ಹೈ ಶುಗರ್ ಕಂಟೆಂಟ್. The same effect is useful in production of various types of food and beverages such as bread, yogurt and alcoholic beverages. If you take example of mold, andre it is commonly applied to filamentous fungus, grows on foods and forms characteristic appearance. ಇದರದ್ದು ಕ್ಯಾರೆಕ್ಟರಿಸ್ಟಿಕ್ ಅಪಿಯರೆನ್ಸ್ ಅಂದರೆ ಅದೇ ವೈಟ್ ಕಾಟನಿ ಗ್ರೋತ್ ನಾವು ನೋಡ್ಬೋದು ವೆಜಿಟೇಬಲ್ಸ್ ಮೇಲೆ, ಬ್ರೆಡ್ ಮೇಲೆ ಎಲ್ಲ. ಸೊ ಮೋಸ್ಟ್ ಆಫ್ ದ mold fungi are saprophytes and they cause the spoilage and deterioration of the food. ಸೊ ಈ ಥರ ಸ್ಪಾಯ್ಲೇಜ್ ಆಗೋದ್ರ ಮೇಲೆ ಡಿಪೆಂಡ್ಸ್ ಆನ್ ದ spoilage of foods. The foods are classified, depends on the spoilage, the foods are classified as perishable. ಅಂದರೆ this food group includes most of our important daily foods that spoils readily unless special preservative methods are used. ಅಂದರೆ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಸ್ಪೆಷಲ್ ಪ್ರಿಸರ್ವೇಟಿವ್ ಮೆಥಡ್ಸ್ನ ಯೂಸ್ ಮಾಡಿಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಬೇಗ. ಎಕ್ಸಾಂಪಲ್ ಮೀಟ್, ಫಿಶ್, ಪೌಲ್ಟ್ರಿ, ಮಿಲ್ಕ್, ಮೋಸ್ಟ್ ಆಫ್ ದಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಇವೆಲ್ಲ ಪೆರಿಷಬಲ್ ಫುಡ್ಸು. ಇನ್ ಸೆಮಿ ಪೆರಿಷಬಲ್, ಇಫ್ ದೀಸ್ ಆರ್ ಪ್ರಾಪರ್ಲಿ ಹ್ಯಾಂಡಲ್ಡ್ ಆ್ಯಂಡ್ ಸ್ಟೋರ್ಡ್ ದೇ ವಿಲ್ ರಿಮೇನ್ ಅನ್ಸ್ಪಾಯ್ಲ್ಡ್ ಫಾರ್ ಎ ಫೇರ್ಲಿ ಲಾಂಗ್ ಪೀರಿಯಡ್. ಪೊಟ್ಯಾಟೋಸ್ ಆ್ಯಂಡ್ ಸಮ್ ಆ್ಯಪಲ್ ವೆರೈಟೀಸ್ ಅಂದರೆ ನಾವು ಪ್ರಾಪರಾಗಿ ಅದನ್ನು ಹ್ಯಾಂಡಲ್ ಮಾಡಿ ಪ್ರಾಪರಾಗಿ ಸ್ಟೋರ್ ಮಾಡಿದರೆ ಅದು ಸ್ವಲ್ಪ ದಿನ ಬರುತ್ತೆ. ಸೆಮಿ ಪೆರಿಷಬಲ್ ಫುಡ್ಸ್ ಅಂತ ಹೇಳ್ತಾರೆ. ಇನ್ನು ನಾನ್ ಪೆರಿಷಬಲ್ ಫುಡ್ಸ್ ವಿಚ್ ಡು ನಾಟ್ ಸ್ಪಾಯ್ಲ್ ಆ್ಯಂಡ್ಲೆಸ್ ಹ್ಯಾಂಡಲ್ಡ್ ಕೇರ್ಲೆಸ್ಲಿ. ಅಂದರೆ ಕೇರ್ಲೆಸ್ ಆಗಿ ನಾವು ಏನಾದ್ರು ಹ್ಯಾಂಡಲ್ ಮಾಡಿದರೆ ಬೇಗ ಸ್ಪಾಯ್ಲ್ ಆಗುತ್ತೆ. ಅದರ್ವೈಸ್ ನಾವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದರೆ ಬೇಗ ಅದು ಹಾಳಾಗಲ್ಲ. ನಾನ್ ಪೆರಿಷಬಲ್ ಇಯರ್ಸ್ ಟುಗೆದರ್ ನಾವು ಅವನ್ನ ಸ್ಟೋರ್ ಮಾಡಿ ಇಡ್ಬೋದು. ಇನ್ನು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ಫುಡ್ ಸ್ಪಾಯ್ಲೇಜ್. ಹೇಗೆ ಫುಡ್ ಸ್ಪಾಯ್ಲೇಜ್ ಆಗುತ್ತೆ? ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹ್ಯಾವ್ ಗೆಟ್ ಇನ್ ಟು ದ ಫುಡ್ ಫ್ರಮ್ ದ ಸೋರ್ಸ್. ಒಂದು ಸೋರ್ಸಿಂದ, ಮೈಕ್ರೋ ಆರ್ಗ್ಯಾನಿಸಮ್ದು ಸೋರ್ಸ್ ಏನಿರುತ್ತಲ್ವ, ಆ ಸೋರ್ಸಿಂದ ಫುಡ್ ಒಳಗಡೆ ಬರುತ್ತೆ ಫಸ್ಟ್. ಸೊ ಫುಡ್ ಎನ್ವಿರಾನ್ಮೆಂಟ್ ಶುಡ್ ಫೇವರ್ಸ್ ದ ಗ್ರೋತ್ ಆಫ್ ಮೈಕ್ರೋಬ್ಸ್. ಫುಡ್ಡಲ್ಲಿ ಏನಿರುತ್ತಲ್ವ, ದ್ಯಾಟ್ ಎನ್ವಿರಾನ್ಮೆಂಟ್ ವಿಲ್ ಫೇವರ್ಸ್ ದಿ ಗ್ರೋತ್ ಆಫ್ ದ ಮೈಕ್ರೋಬ್ಸ್. ಮೈಕ್ರೋಬ್ಸ್ ಬೆಳೀಲಿಕ್ಕೆ ಫುಡ್ಡಲ್ಲಿರೋ ಎನ್ವಿರಾನ್ಮೆಂಟ್ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫುಡ್ ನೀಡ್ಸ್ ಟು ಬಿ ಸ್ಟೋರ್ಡ್ ಅಂಡರ್ the growth condition for a sufficient length of time and to allow sufficient number necessary to cause spoilage or changes in the food, and also to allow the produced enzyme to spoil the food. ಸೊ ಈ ಒಂದು ಸೀಕ್ವೆನ್ಸಲ್ಲಿ ನಾವು ಫುಡ್ ಸ್ಪಾಯ್ಲೇಜ್ ಆಗೋದನ್ನು ನೋಡ್ಬೋದು. ಹಿಂಗೆ ಸೋರ್ಸ್ ಅಂತ ಹೇಳಿದ್ನಲ್ಲ, ಆದರೆ ಮೈಕ್ರೋ ಆರ್ಗ್ಯಾನಿಸಮ್ದು ಸೋರ್ಸಸ್ ಯಾವುದು, ಎಲ್ಲಿರುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್, ಎಲ್ಲಿಂದ ಬರುತ್ತೆ? ಸಾಯಿಲ್ ಆ್ಯಂಡ್ ವಾಟರಲ್ಲಿ ಇರ್ಬೋದು, ಪ್ಲ್ಯಾಂಟ್ ಆ್ಯಂಡ್ ಪ್ಲ್ಯಾಂಟ್ ಪ್ರಾಡಕ್ಟ್ಸಲ್ಲಿ ಇರ್ಬೋದು, ಫುಡ್ ಯುಟೆನ್ಸಿಲ್ಸ್ ನಾವೇನು ಪಾತ್ರೆಗಳನ್ನು ಯೂಸ್ ಮಾಡ್ತೀವಿ ಅದರಲ್ಲಿರ್ಬೋದು, ಫುಡ್ ಹ್ಯಾಂಡ್ಲರ್ಸ್ ಆ್ಯಂಡ್ ಏರ್ ಆ್ಯಂಡ್ ಡಸ್ಟ್. ಫುಡ್ ಹ್ಯಾಂಡ್ಲರ್ಸ್ ಅಂದರೆ ಯಾರು ಫುಡ್ ಹ್ಯಾಂಡಲ್ ಮಾಡ್ತಿರ್ತಾರೆ ಅವರು ಸರಿಯಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡಿಲ್ಲ ಅಥವಾ ಅದರಿಂದ ಬರ್ಬೋದು ಏರ್, ಡಸ್ಟು. ಮತ್ತು ಇಂಟೆಸ್ಟೈನಲ್ ಟ್ರ್ಯಾಕ್ ಆಫ್ ಮ್ಯಾನ್ ಆ್ಯಂಡ್ ಆ್ಯನಿಮಲ್ಸ್, ಅಲ್ಲಿಂದ ಅದು ದ್ಯಾಟ್ ಈಸ್ ಆಲ್ಸೋ ಎ ಸೋರ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತಲೇ ಹೇಳ್ಬೋದು. ಸೊ ಏನೇನು ಚೇಂಜಸ್ ಆಗುತ್ತೆ ಫುಡ್ ಸ್ಪಾಯ್ಲ್ ಆಗೋದ್ರಿಂದ? ಚೇಂಜಸ್ ಇನ್ ನ್ಯೂಟ್ರಿಟಿವ್ ವ್ಯಾಲ್ಯೂ ವಿ ಕ್ಯಾನ್ ಸಿ. ಡಿಕಾಂಪೋಸಿಷನ್ ಆಫ್ ಪ್ರೋಟೀನ್, ಮೇಲೆ ಹೇಳ್ದಂಗೆ ಡಿಕಾಂಪೋಸಿಷನ್ ಆಫ್ ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ವೈಟಮಿನ್ಸ್.
ಎಲ್ಲ ನ್ಯೂಟ್ರಿಟಿ ವ್ಯಾಲ್ಯೂ ಕೂಡ ಡಿಕಂಪೋಸ್ ಆಗುತ್ತೆ. ಆ್ಯಂಡ್ ವಿ ಕ್ಯಾನ್ ಸಿ ದ ಚೇಂಜಸ್ ಇನ್ ಆರ್ಗನೈಲೆಪ್ಟಿಕ್ ಫೀಚರ್ಸ್ ಅಂದರೆ ಕಲರ್, ಫ್ಲೇವರ್, ಟೇಸ್ಟ್ ಆ್ಯಂಡ್ ಪ್ಲೀಸೆಂಟ್ ಓಡರ್. ಹೋಲ್ಸಮ್ ಎಫೆಕ್ಟ್ಸ್ ಅಂತ ಹೇಳಿದರೆ ಬಯೋಜೆನಿಕ್ amines, toxins, metabolites of microorganisms and pathogen microorganisms. So overall you can say the spoilage leads to food poisoning. Spoilage ಆಗೋದ್ರಿಂದ food spoilage ಆಗುತ್ತೆ. When someone gets sick from eating food or drink that has gone bad or contaminated. There are two kinds of food poisoning: poisoning by toxic agents also and by communicable agent. This food spoilage leads to soaring in the food ಅಂದರೆ ಪ್ರೊಡಕ್ಷನ್ ಆಫ್ ಆ್ಯಸಿಡ್. ಹೇಗೆ ಸೋರ್ ಆಗುತ್ತೆ, ಹೇಗೆ ಹುಳಿ ಆಗುತ್ತೆ? ಪ್ರೊಡಕ್ಷನ್ ಆಫ್ ಆ್ಯಸಿಡ್, ಸೋರ್ ಮಿಲ್ಕ್ ಫ್ರಮ್ ದ ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್. ನೀವು ಹಾಲನ್ನು ಹಾಗೆ ಇಟ್ಬಿಟ್ರೆ ಅದು ಹಾಳಾಗ್ಬಿಡುತ್ತೆ. ಹೇಗೆ ಅಂದರೆ ಬೈ ದ ಪ್ರೊಡಕ್ಷನ್ ಆಫ್ ಆ್ಯಸಿಡ್, ಬೈ ದಿ ಪ್ರೊಡಕ್ಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್. ಓಕೆ, ಗ್ಯಾಸ್ ಫಾರ್ಮೇಷನ್. ಮೀಟ್ ಬಿಕಮ್ ಸ್ಪಾಂಜಿ, swollen or bubbling of packages and ಗ್ಯಾಸ್ ಕೂಡ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ಓವರಾಲ್ ಹೇಳಬೇಕು ಅಂದರೆ ಮೈಕ್ರೋಬಿಯಲ್ ಫುಡ್ ಸ್ಪಾಯ್ಲೇಜ್ ಟೇಕ್ಸ್ ಪ್ಲೇಸ್ ಇನ್ 3 ways, namely bacteria, fungi and molds. Not all the microbes are harmful, some are useful also. Food spoilage changes the nutritive value, organoleptic changes, etc. And there are many sources of microbes in food, namely soil, water, plant and plant products, food utensils, air and dust, etc. So this is all about the causes of food spoilage.